ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೀತಾ ಇರುವಂತಹ ಪ್ರತಿಭಟನೆ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇದೆ. ಕನ್ನಡ ಪರ ಸಂಘಟನೆಗಳ ವತಿಯಿಂದ ಈ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹವನ್ನು ಮಾಡಲಾಗುತ್ತೆ. ಎಂಇಎಸ್ ನಿಷೇಧ, ಗಡೀಪಾರು ಮಾಡಬೇಕು ಅಂತ ಹೇಳಿ ವಾಟಾಳ್ ಪಟ್ಟು ಹಿಡಿದಿದ್ದಾರೆ. ಡಿಸಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ವಾಟಾಳ್ ನಾಗರಾಜ್. ಚಳವಳಿ ಬಂದಾಗ ಇವರು ಸ್ವಲ್ಪ ಪರಿಗಣಿಸಿ ಆಯ್ತಾ. ಈಗ ನಾವು ಇಡೀ ರಾಜ್ಯದ ಸಮಗ್ರ ಕನ್ನಡದ ಬೇಡಿಕೆಗಳನ್ನು ಒತ್ತಾಯಿಸಿ ಇಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಆಯಿತಾ. ನಾವು ಕನ್ನಡದ ಬೆಳವಣಿಗೆ, ಕನ್ನಡದ ಅಭಿವೃದ್ಧಿ, ಕನ್ನಡಿಗರಿಗೆ ಉದ್ಯೋಗ ಮತ್ತು ಕರ್ನಾಟಕದ ಪರಿಸ್ಥಿತಿ, ಕಾವೇರಿ ರೈತರ ಹಿತ ಎಲ್ಲವನ್ನ ಇದು ಮಾಡಲ್ಲ ಅಂತಲ್ಲ, ಇದು ಮಾಡಬೇಕು ಅಂತೇಳಿ ಭಾಳ ಅತ್ಯಂತ ಗೌರವವಾಗಿ ಪ್ರೀತಿಯಿಂದ ನಾನು ತಮಗೆ ಒತ್ತಾಯ ಮಾಡ್ತಾ ಇದ್ದೀನಿ. ದಯಮಾಡಿ ತಾವು ಮಾಡಿ ಭಾಳ ಇದು ಇಲ್ಲಿ ನಾವು ಚಳವಳಿ ಬಂದಾಗ ಇವರು ಕರ್ನಾಟಕದಲ್ಲಿ ಕನ್ನಡ ಮಾತನಾಡಿದರೆ ಮಾತ್ರ ಇರಿ, ಇಲ್ಲವಾದರೆ ಕರ್ನಾಟಕ ರಾಜ್ಯವನ್ನೇ ಬಿಟ್ಟು ಹೋಗಿ. ಗುಜರಾತಿ, ಮಲಯಾಳಿ, ಹಿಂದಿ, ತಮಿಳು ಯಾರೇ ಆಗಲಿ ಕನ್ನಡವೇ ಮಾತನಾಡಬೇಕು. ಕನ್ನಡಿಗರಿಗಾಗಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಅಂತ ಹೇಳಿದ್ದಾರೆ ವಾಟಾಳ್ ನಾಗರಾಜ್. ಎಲ್ಲರೂ ಬಂದ್ಗೆ ಬೆಂಬಲ ನೀಡಬೇಕು ಅಂತ ಹೇಳಿ ವಾಟಾಳ್ ಮನವಿ ಮಾಡಿಕೊಂಡಿದ್ದಾರೆ. ಬಂದ್ ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ, ಕನ್ನಡಿಗರ ಬೇಡಿಕೆಗಾಗಿ, ಮಹದಾಯಿಗಾಗಿ, ಮೇಕೆದಾಟಿಗಾಗಿ, ಕಳಸಾ ಬಂಡೂರಿಗಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ, ಕೇಂದ್ರ ಸರ್ಕಾರದ ಧೋರಣೆ ಮಲತಾಯಿ ಧೋರಣೆಗಾಗಿ ಕನ್ನಡಿಗರ ಪರವಾಗಿ ಕರ್ನಾಟಕ ಬಂದ್ 22 ನಾಳೆ ಬೆಳಗ್ಗೆ ಇಡೀ ಸಮಗ್ರ ನಾಡಿನ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡುವ ಸಭೆ ನಾಳೆ ಬೆಳಗ್ಗೆ 11:30 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ. 22ನೇ ತಾರೀಕು ಬೆಳಗ್ಗೆ ಟೌನ್ ಹಾಲಿಂದ ಮೆರವಣಿಗೆ ಸ್ವಾತಂತ್ರ್ಯ ಉದ್ಯಾನದವರೆಗೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಬಂದ್ ಆಚರಿಸಲೇಬೇಕು. ಇಡೀ ರಾಜ್ಯದ ಎಲ್ಲ ಕಡೆ ಬಂದ್ ಆಚರಿಸಲೇಬೇಕು. ಮಾತಾಡದೆ ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು. 22 ಕರ್ನಾಟಕ ಬಂದ್, ನಾಡಿಗಾಗಿ, ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್. ಇಡೀ ಕರ್ನಾಟಕದಲ್ಲಿ 2,000 ಸಂಘಟನೆಗಳು, ಮಂಡ್ಯ ಸೇರಿದಂತೆ 2,000 ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ನಾಳೆ ಎಲ್ಲ ಲಾರಿ ಓನರ್ಗಳು, ಬಸ್ ಓನರ್ಸು, ಕಾರು ಎಲ್ಲರನ್ನೂ ನಾಳೆ ಸಭೆ ಕರೆದಿದ್ದೇವೆ. ಈ ಸಭೆ ನಮಗೆಲ್ಲ ಕಡಲೆಪುರಿ ತಿನ್ನಕ್ಕಲ್ಲ, ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಸಭೆಯನ್ನು ಕರೆದಿದ್ದೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಸಮಗ್ರವಾಗಿ ಬೆಂಬಲ ಕೊಟ್ಟಿದ್ದಾರೆ. ತಾವು ನಮಗೆ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೇವೆ. 22 ಬಂದ್ ಕನ್ನಡಿಗರಿಗಾಗಿ. ಕನ್ನಡ ಒಕ್ಕೂಟ ಕರ್ನಾಟಕದ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇವತ್ತಿನ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಕನ್ನಡ ಸೇನೆಯ ಮಂಜುನಾಥ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ.
ಇವತ್ತು ಕರ್ನಾಟಕದ ಸಮಸ್ಯೆಗಳು ತೆಗೆದುಕೊಂಡು ಹಲವಾರು ಹೋರಾಟಗಳು ಮಾಡ್ತಾಯಿದ್ವಿ. ಇವತ್ತು ಬೆಳಗಾವಿ ಇರ್ಬೋದು, ME ಸಂಘಟನೆಯನ್ನು ನಿಷೇಧ ಮಾಡಬೇಕು, ಶಿವಸೇನೆಯನ್ನು ಗಡಿಪಾರು ಮಾಡಬೇಕು, ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಬೇಕು, ಕಳಸಾ ಬಂಡೂರು ಯೋಜನೆಯನ್ನು ಜಾರಿಗೆ ತರಬೇಕು ಮತ್ತು ಮೆಟ್ರೋ ಏನು ದರ ಏರಿಕೆಯನ್ನು ಮಾಡಿದರೆ ಅದನ್ನು ಕಮ್ಮಿ ಮಾಡಬೇಕು ಅಂತ ಇವತ್ತು ಸಮಗ್ರವಾಗಿ ಬೇಡಿಕೆಗಳಿಗೆ ತೆಗೆದುಕೊಂಡು ಕರ್ನಾಟಕ ಬಂಧನ ಮಾಡ್ತಾಯಿದ್ವಿ. ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ 22ನೇ ತಾರೀಕು ಬೆಂಬಲವನ್ನು ವ್ಯಕ್ತಪಡಿಸುವ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕು. ಕನ್ನಡಿಗರ ಒಂದು ಉದ್ಯೋಗಕ್ಕೆ ಆದ್ಯತೆಯನ್ನು ಕೊಡಬೇಕು, ಕನ್ನಡಿಗರ ಸೌಲಭ್ಯಕ್ಕೆ ಶಕ್ತಿಯನ್ನು ತುಂಬಬೇಕು ಅನ್ನೋದೇ ಈ ಹೋರಾಟದ ಒಂದು ಶಕ್ತಿ ತುಂಬುವಂಥದ್ದು. ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಸ್ವಾಭಿಮಾನದಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಕನ್ನಡ ಒಕ್ಕೂಟ ಕರ್ನಾಟಕ